ವಿಶ್ವರೂಪ ಸಂದರ್ಶನ ಯೋಗ. ಈ ಅಧ್ಯಾಯಕ್ಕೆ ವಿಶ್ವರೂಪ ಯೋಗ ಅಂತ ಹೆಸರು ಯಾಕೆ ಬಂತು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ವಿಷಯ ಆದ್ರಿಂದ ಇದನ್ನ ವಿಶ್ವರೂಪ ಸಂದರ್ಶನ ಯೋಗ ಅಂತಂದ್ರು. ಇನ್ನು ಅಧ್ಯಾಯದ ಸಂಕ್ಷಿಪ್ತ ವಿವರಣೆ ನೋಡಿದ್ವಿ. ಈ ಅಧ್ಯಾಯದಲ್ಲಿ ಯಾವ್ಯಾವ ಶ್ಲೋಕದಲ್ಲಿ ಯಾವ್ಯಾವ ವಿಷಯವನ್ನ ಪ್ರಸ್ತಾವನೆ ಮಾಡಲಾಗ್ತದೆ ಇದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ಈಗ ಮುಂದೆ ಸಂಬಂಧ ಏನು, ಹಿಂದಿನ ಅಧ್ಯಾಯಕ್ಕೆ ಈ ಅಧ್ಯಾಯಕ್ಕೆ ಇರ್ತಕ್ಕಂಥ ಸಂಬಂಧ, ಅದನ್ನ ಈಗ ನೋಡೋಣ. 10ನೇ ಅಧ್ಯಾಯದ 7ನೇ ಶ್ಲೋಕದವರೆಗೆ ಭಗವಂತನು ತನ್ನ ವಿಭೂತಿ ಹಾಗೂ ಯೋಗಶಕ್ತಿಯ ಮತ್ತು ಅವುಗಳನ್ನು ತಿಳಿಯುವುದರ ಮಹಾತ್ಮೆಯನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡಿ 11ನೇ ಶ್ಲೋಕದವರೆಗೆ ಭಕ್ತಿ ಯೋಗ ಮತ್ತು ಅದರ ಫಲದ ನಿರೂಪಣೆಯನ್ನು ಮಾಡಿರುವನು. ಅನಂತರ 12ರಿಂದ 18ನೇ ಶ್ಲೋಕದವರೆಗೆ ಅರ್ಜುನನು ಭಗವಂತನ ಸ್ತುತಿಗೈದು ಅವನ ದಿವ್ಯ ವಿಭೂತಿಗಳು ಮತ್ತು ಯೋಗ ಶಕ್ತಿಯನ್ನ ವಿಸ್ತೃತವಾಗಿ ಪ್ರಾರ್ಥಿಸಿದ್ದಾನೆ. ಆಗ ಭಗವಂತನು 40ನೇ ಶ್ಲೋಕದವರೆಗೆ ತನ್ನ ವಿಭೂತಿಗಳ ವರ್ಣನೆಯನ್ನ ಸಮಾಪ್ತಗಳು. ಕೊನೆಯಲ್ಲಿ ಯೋಗ ಶಕ್ತಿಯ ಪ್ರಭಾವವನ್ನು ಕೇಳುತ್ತಾ ಸಮಸ್ತ ಬ್ರಹ್ಮಾಂಡವನ್ನ ತನ್ನ ಒಂದು ಅಂಶದಲ್ಲಿ ಧರಿಸಿಕೊಂಡಿರುವುದಾಗಿ ಹೇಳಿ ಅಧ್ಯಾಯದ ಉಪಸಂಹಾರ ಮಾಡಿದನು. ಇಲ್ಲಿ ಇಂದಿನ 10ನೇ ಅಧ್ಯಾಯದಲ್ಲಿ ಈ ಪ್ರಸಂಗವನ್ನು, ಇದು ಹಿಂದಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ವಿಷಯ. ಈಗ ಮುಂದೆ ಸಂಬಂಧ ಹೇಗೆ ಬರ್ತದೆ ಇದನ್ನೆಲ್ಲ ಅರ್ಜುನ ಕೇಳ್ತಾನೆ. ಹೇಳಿ ಈ ಪ್ರಸಂಗವನ್ನು ಕೇಳಿ ಅರ್ಜುನನ ಮನಸ್ಸಿನಲ್ಲಿ ಆ ಮಹಾನ್ ಸ್ವರೂಪವನ್ನ, ಅಂದ್ರೇನು, ಯಾರ ಒಂದು ಅಂಶದಲ್ಲಿ ಸಮಸ್ತ ವಿಶ್ವವು ಸ್ಥಿತವಾಗಿದೆಯೋ ಅದನ್ನ ಪ್ರತ್ಯಕ್ಷವಾಗಿ ನೋಡುವಂತ ಇಚ್ಛೆ ಉಂಟಾಯಿತು. ಅದಕ್ಕಾಗಿ 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮೊದಲು 4 ಶ್ಲೋಕಗಳಲ್ಲಿ ಭಗವಂತನ ಮತ್ತು ಅವನ ಉಪದೇಶದ ಪ್ರಶಂಸೆ ಮಾಡುತ್ತಾ ಅರ್ಜುನನು ಅವನಲ್ಲಿ ವಿಶ್ವರೂಪದ ದರ್ಶನ ಮಾಡಿಸಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ಹಿಂದಿನ ಅಧ್ಯಾಯ ಮತ್ತು ಈ ಅಧ್ಯಾಯಕ್ಕಿರುವಂತ ಸಂಬಂಧ ಹೇಗೆ ಅಂತ ಹೇಳ್ತಾ 10ನೇ ಅಧ್ಯಾಯದ ಹಿಂದಿನ ಅಧ್ಯಾಯ 7ನೇ ಶ್ಲೋಕದವರೆಗೆ ಭಗವಂತನು ತನ್ನ ವಿಭೂತಿ ಹಾಗೂ ಯೋಗ ಶಕ್ತಿ ಮತ್ತು ಅವುಗಳನ್ನ ತಿಳಿಯುವುದರ ಮಹಾತ್ಮೆಯನ್ನ 10ನೇ ಅಧ್ಯಾಯದ 7ನೇ ಶ್ಲೋಕದವರೆಗೆ ಭಗವಂತ ತನ್ನ ವಿಭೂತಿ ಯೋಗ ಶಕ್ತಿ ಅವುಗಳನ್ನ ತಿಳಿದ ಏನ್ ಮಹಾತ್ಮೆ ಅದನ್ನ ಸಂಕ್ಷೇಪವಾಗಿ ವರ್ಣನೆ ಮಾಡಿದನು. ಇಲ್ಲಿವರೆಗೆ 11ನೇ ಶ್ಲೋಕದವರೆಗೆ. ಆಮೇಲೆ ಭಕ್ತಿಯೋಗ ಮತ್ತು ಅದರ ಫಲ ನಿರೂಪಣೆ ಮಾಡಿದ್ರು. ಹಿಂದೆ ನೋಡಿದ್ವಿ ನಾವು ಅನನ್ಯ ಭಕ್ತಿಯಿಂದಲೇ ಹೇಗೆ ಇವೆಲ್ಲ ಸಾಧ್ಯವಾಗಿವೆ, ಇದೆಲ್ಲ ವಿಭೂತಿ. ಅನಂತರ 12ರಿಂದ 18ನೇ ಶ್ಲೋಕದವರೆಗೆ ಅರ್ಜುನ ಭಗವಂತನ ಸ್ತುತಿ ಮಾಡ್ತಾನೆ. ಅವನ ದಿವ್ಯ ವಿಭೂತಿಗಳನ್ನ ಮತ್ತು ಯೋಗ ಶಕ್ತಿಯನ್ನ ವಿಸ್ತೃತವಾಗಿ, ಅಂದ್ರೆ ವಿಸ್ತಾರವಾಗಿ ನೀವು ಹೇಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆಗ ಪರಮಾತ್ಮ 49ನೇ ಶ್ಲೋಕದವರೆಗೆ ತನ್ನ ವಿಭೂತಿಗಳು ಅವುಗಳ ವರ್ಣನೆ ಇಷ್ಟೆಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ. ಅನಂತರ ಅದನ್ನ ಸಮಾಪ್ತಗೊಳಿಸಿ ಕೊನೆಯಲ್ಲಿ ಯೋಗ ಶಕ್ತಿಯ ಪ್ರಭಾವವನ್ನು ಹೇಳ್ತಾ, ಯೋಗ ಶಕ್ತಿ ಅದನ್ನ ಹೇಳ್ತಾ ಸಮಸ್ತ ಬ್ರಹ್ಮಾಂಡವನ್ನ ತನ್ನ ಒಂದು ಅಂಶದಲ್ಲಿ ದೊರೆಸಿಕೊಂಡಿರುವುದಾಗಿ ನನ್ನ ಯೋಗ ಶಕ್ತಿ ಈ ಇಡೀ ಬ್ರಹ್ಮಾಂಡ ಲೋಕ ಎಲ್ಲವನ್ನು ಕೂಡ ಏನು ನನ್ನ ಒಂದು ಅಂಶದಲ್ಲಿದ್ದಾವೆ. ಇನ್ನು ನಾನೆಷ್ಟು ವಿಶಾಲವಾಗಿದ್ದೀನಿ ನೋಡ್ಕೊಳ್ಳಿ ಅಂತೇಳಿ ಪರಮಾತ್ಮ ಹೇಳ್ತಾರೆ. ಇಷ್ಟನ್ನು ಹೇಳಿ 10ನೇ ಅಧ್ಯಾಯದ ಉಪಸಂಹಾರ ಮಾಡಿರುತ್ತಾರೆ. ಇದೆಲ್ಲ ಕೇಳ್ತಾನೆ ಅರ್ಜುನ ಮನಸ್ಸಲ್ಲಿ ಸಮಯ ನಮಗೂ ಅಷ್ಟೇ. ಇಷ್ಟು ಜಗತ್ತನ್ನು ಒಂದು ಅಂಶದಲ್ಲಿ ಇಟ್ಕೊಂಡಿದ್ದಾನ ಪರಮಾತ್ಮ ತನ್ನ ಯೋಗ ಶಕ್ತಿಯಿಂದ. ಹಾಗಾದ್ರೆ ಪರಮಾತ್ಮನ ಸ್ವರೂಪ ಹೇಗಿರಬಹುದು ಈ ಜಿಜ್ಞಾಸೆ ಸಹಜವಾಗಿ ಕೇಳುಗರ ಮನಸ್ಸಲ್ಲಿ ಕೂಡ ಉಂಟಾಗ್ತದೆ. ಅದೇ ರೀತಿ ಅರ್ಜುನ ಕೂಡ ಆ ವಿಶ್ವರೂಪ ಹೇಗೆ ಒಂದ್ಸರಿ ನೋಡ್ಬೇಕು, ನೋಡೋಣ ಒಂದ್ಸರಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಉಂಟಾಯ್ತು. ಅಂದ್ರೆ
ಯಾರ ಒಂದು ಅಂಶದಲ್ಲಿ ಈ ಸಮಸ್ತ ವಿಶ್ವ ಅದು ಹೇಗಿದೆ ಪ್ರತ್ಯಕ್ಷವಾಗಿ ಒಂದ್ಸರಿ ನೋಡ್ಬೇಕು ಅಂತಕ್ಕಂಥ ಇಚ್ಛೆ ಉಂಟಾಯ್ತು ಅರ್ಜುನನಿಗೆ. ಸಾಮಾನ್ಯವಾಗಿ ಎಲ್ರಿಗೂ ಉಂಟಾಗುತ್ತೆ. ಅದಕ್ಕಾಗಿ 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮೊದಲು 4 ಶ್ಲೋಕದಲ್ಲಿ ಅದನ್ನ ಒಂದ್ಸರಿ ನೋಡ್ಬೇಕು. ಅದಕ್ಕಾಗಿಯೇನೆ ಈ ವಿಶ್ವರೂಪ ಸಂದರ್ಶನ ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ತನ್ನ ಯೋಗ ಶಕ್ತಿಯಿಂದ ತನ್ನ ಒಂದು ಅಂಶದಲ್ಲಿ ಸ್ಥಿತವಾಗಿಸಿದ್ದಾನೆ. ಒಂದ್ಸರಿ ನೋಡ್ಬೇಕು. ಅದನ್ನ ತಿಳ್ಕೋಬೇಕು ಅಂತ ಇಚ್ಛೆಯಿಂದನೇ ಆ ಇಚ್ಛೆಯೇ ಈ 11ನೇ ಅಧ್ಯಾಯಕ್ಕೆ ಬೀಜಪ್ರಾಯವಾಗಿದೆ. ಹಾಗಾಗಿ ಅರ್ಜುನ ಪ್ರಾರಂಭದಲ್ಲಿ 4 ಶ್ಲೋಕಗಳಲ್ಲಿ ಮತ್ತು ಅವನ ಉಪದೇಶ ಪ್ರಶಂಸೆ ಮಾಡ್ತಾ, ಅಂದ್ರೆ ಪರಮಾತ್ಮನ ಉಪದೇಶ ಏನೆಲ್ಲ ಮಾಡಿದ್ದಾರೆ ಅದನ್ನ ಪ್ರಶಂಸೆ ಮಾಡ್ತಾ ಆ ಅರ್ಜುನ ಪರಮಾತ್ಮಲ್ಲಿ ವಿಶ್ವರೂಪದ ದರ್ಶನ ಮಾಡಿಸ್ಲಿಕ್ಕೆ ಒಂದ್ಸರಿ ಆ ವಿಶ್ವರೂಪದ ದರ್ಶನ ನೋಡ್ಬೇಕು ಭಗವಂತನೇ. ಯಾಕೆ ಇಡೀ ಬ್ರಹ್ಮಾಂಡವೇ ನಿಮ್ಮ ಯೋಗ ಶಕ್ತಿಯಿಂದ ನಿಮ್ಮಲ್ಲಿ ಒಂದು ಅಂಶದಲ್ಲಿ ಸ್ಥಿತವಾಗಿದೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ವಿಶ್ವರೂಪದ ದರ್ಶನ ದಯವಿಟ್ಟು ನನಗೆ ಮಾಡಿಸಬಹುದೇ ಅಂತ ಯೋಗ್ಯತೆ ಇದ್ರೆ ನನಗೆ ಒಂದ್ಸರಿ ಮಾಡಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಹೇಳ್ತಾನೆ, ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಹಿತಂ ಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಹಿತಂ ಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಶಶಿಕಲಮ್ಮ ಹೇಳ್ತೀರಾ? ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಪ್ರಾರ್ಥನೆ ಪ್ರಾರಂಭದಲ್ಲಿ ಏನು? ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹಾಯ ಯತ್ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ವಚಃ ಉಕ್ತಂ ತೇನ ಅಯಂ ಮೋಹಃ ವಿಗತಃ. ಮದನುಗ್ರಹಾಯ ಮೀಟ್ ಮಾಡ್ಕೊಳ್ಳಿ ಅಮ್ಮ, ಮೀಟ್ ಮಾಡ್ಕೊಳ್ಳಿ. ಮದನುಗ್ರಹಾಯ ಅಂದ್ರೇನು? ಮತ್ ಅನುಗ್ರಹಾಯ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ, ನನಗಾಗಿ, ನನ್ನ ಅನುಗ್ರಹ ಮಾಡ್ಲಿಕ್ಕಾಗಿ ತ್ವಯಾ ನೀನು ಎತ್ತು ಯಾವ ಪರಮಂ ಗುಹ್ಯಂ ಯಾವ ಪರಮ ಗೋಪ್ಯವಾದ ಅಧ್ಯಾತ್ಮ ಸಂಹಿತಂ ಅಧ್ಯಾತ್ಮ ವಿಷಯಕವಾದ ವಚನ ಎಂದರೆ ಉಪದೇಶವನ್ನ, ಅಂದ್ರೆ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ನೀವು ಯಾವ ಪರಮ ಗೋಪ್ಯವಾದ ಅಧ್ಯಾತ್ಮ ವಿಷಯಕವಾದ ಉಪದೇಶವನ್ನ ಉಕ್ತಂ ಮಾಡಿದೆಯೋ, ಅಂದ್ರೆ ನಾನು ಹಿಂದೆ 10ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಯಾವ ಪರಮ ಗೋಪ್ಯವಾದ ಅಧ್ಯಾತ್ಮ ವಿಷಯವಾದ ಉಪದೇಶ ನನಗೆ ಮಾಡಿದಿರೋ ತೇನ ಅದರಿಂದ ಮಮ ಅಯಂ ಮೋಹ ನನ್ನ ಈ ಮೋಹ ಅಜ್ಞಾನ ಅಂತಕ್ಕಂಥದ್ದು ವಿಗತಃ ನಾಶವಾಗಿ ಹೋಗಿದೆ. ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ನೀವು ಯಾವ ಪರಮ ಗೋಪ್ಯವಾದ ಅಧ್ಯಾತ್ಮ ವಿಷಯಕವಾದ, ಇಲ್ಲಿ ಹೇಳಿದ್ದೆ ಅಧ್ಯಾತ್ಮ ವಿಷಯಕವಾದ ವಿಷಯಗಳು ಅರ್ಥಾತ್ ಉಪದೇಶವನ್ನು ಮಾಡಿದಿರೋ ಅದರಿಂದ ಜ್ಞಾನ ನಾಶವಾಗಿ ಹೋಗಿದೆ. ಪ್ರಾರಂಭದಲ್ಲಿ ಹೇಳ್ತಾರೆ ಇದು ಪರಮಾತ್ಮನ ಸ್ತುತಿ. ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ನೀವು ಯಾವ ಪರಮ ಗೋಪ್ಯವಾದ ಆಧ್ಯಾತ್ಮ ವಿಷಯವಾದ ವಚನ ಅರ್ಥಾತ್ ಉಪದೇಶವನ್ನು ಮಾಡಿದಿರೋ ಅದರಿಂದ ನನ್ನ ಅಜ್ಞಾನ ನಾಶವಾಗಿ ಹೋಗಿದೆ. ಮದನುಗ್ರಹಾಯ ಮತ್ ಅನುಗ್ರಹಾಯ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ. ಪದ ಪ್ರಯೋಗದ ಅಭಿಪ್ರಾಯ ಏನು? ಏನಪ್ಪಾ ನನ್ನ ಮೇಲೆ ಅನುಗ್ರಹಕ್ಕಾಗಿ ಅಂತಂದ್ರಲ್ಲ, ಏನ್ ಅನುಗ್ರಹ ಮಾಡು, ಏನಿ ಪದದ ಅಭಿಪ್ರಾಯ ಅಂತ ಹೇಳ್ತಾ 10ನೇ ಅಧ್ಯಾಯದ ಪ್ರಾರಂಭದಲ್ಲಿ ಪ್ರೇಮ ಸಮುದ್ರನಾದ ಭಗವಂತನು ಅರ್ಜುನ, ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮವಿದೆ, ಆದ್ದರಿಂದಲೇ ನಾನು
ಈ ಎಲ್ಲ ಮಾತುಗಳನ್ನು ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೇನೆ ಎಂದು ಹೇಳಿ ತನ್ನ ಯಾವ ಅಲೌಕಿಕ ಪ್ರಭಾವವನ್ನು ಹೇಳಿದನೋ ಅದನ್ನ ಕೇಳಿ ಅರ್ಜುನನ ಹೃದಯದಲ್ಲಿ ಕೃತಜ್ಞತೆ, ಆನಂದ ಮತ್ತು ಪ್ರೇಮದ ತರಂಗಗಳು ಹೇಳತೊಡಗಿದವು. ಅವನು ಯೋಚಿಸಿದನು, ಆಹಾ, ಈ ಸರ್ವ ಲೋಕ ಮಹೇಶ್ವರನಾದ ಭಗವಂತನಿಗೆ ತುಚ್ಛವಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ. ಯಾವ ಈ ಕ್ಷುದ್ರನಾದ ನನ್ನನ್ನ ತನ್ನ ಪ್ರೇಮಿ ಎಂದು ತಿಳಿಯುತ್ತಿದ್ದನಲ್ಲ ಮತ್ತು ನನ್ನ ಮುಂದೆ ತನ್ನ ಮಹತ್ವದ ಎಂತೆಂತಹ ಗೋಪನೀಯವಾದ ಮಾತುಗಳನ್ನು ಸ್ಪಷ್ಟ ಶಬ್ದಗಳಲ್ಲಿ ಪ್ರಕಟಿಸುತ್ತಾ ಇದ್ದಾನೆ. ಈಗಲಾದರೂ ಅವನಿಗೆ ಮಹರ್ಷಿಗಳು ಹೇಳಿದ ಮಾತುಗಳು ನೆನಪಾದವು ಮತ್ತು ಅವನು ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ ಪುನಃ ಶಕ್ತಿ ಮತ್ತು ವಿಭೂತಿಗಳ ವಿಸ್ತಾರವನ್ನು ಕೇಳಲಿಕ್ಕಾಗಿ ಪ್ರೇಮ ತುಂಬಿದ ಪ್ರಾರ್ಥನೆಯನ್ನ ಮಾಡಿದನು. ಭಗವಂತನ ಪ್ರಾರ್ಥನೆಯನ್ನು ಮನ್ನಿಸಿದನು ಮತ್ತು ತನ್ನ ವಿಭೂತಿಗಳ ಮತ್ತು ಯೋಗದ ಸಂಕ್ಷಿಪ್ತ ವರ್ಣನೆಯನ್ನು ಮಾಡಿದನು. ಅರ್ಜುನನ ಹೃದಯದ ಮೇಲೆ ಭಗವತ್ ಕೃಪೆಯು ಅಚ್ಚು ಒತ್ತಲ್ಪಟ್ಟಿತು. ಅವನು ಭಗವತ್ ಕೃಪೆಯ ಅಪೂರ್ವ ದರ್ಶನಗೈದು ಆನಂದದಿಂದ ಮುಗ್ಧನಾಗಿ ಹೋದನು. ಮದನುಗ್ರಹಾಯ, ನನ್ನನ್ನು ಅನುಗ್ರಹ ಮಾಡ್ಲಿಕ್ಕಾಗಿ, ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ. ಸಾಮಾನ್ಯವಾಗಿ ನಾವು ಕೂಡ ದೇವಸ್ಥಾನಕ್ಕೋ ಗುರುಗಳ ಹತ್ರ ಹೋದಾಗ ನಿಮ್ಮ ಅನುಗ್ರಹ ಇರ್ಲಿ, ನಿಮ್ಮ ಆಶೀರ್ವಾದ ಇರ್ಲಿ, ನಿಮ್ಮ ಅನುಗ್ರಹ ಎಲ್ಲ ಕೇಳ್ತಾ ಇರ್ತೀವಿ. ಪರಮಾತ್ಮನ ಕೃಪೆ ಇರ್ಲಿ. ಯಾಕೆ ಹೇಳ್ತಾರೆ? ನನಗೆ ಶ್ರೇಯಸ್ಸಾಗ್ಲಿ, ನನಗೆ ಒಳ್ಳೇದಾಗ್ಲಿ. ಒಳ್ಳೇದಂದ್ರೆ ಏನಿಲ್ಲಿ ಎಲ್ಲರೂ ಕೇಳ್ತಾರೆ. ಲೋಕದಲ್ಲಿ ವಸ್ತುಗಳಿಗೋ ವೈಭವಗಳಿಗೋ ಇನ್ನೇನೋ ಉದ್ಯೋಗನೋ ವ್ಯಾಪಾರನೋ ಇದೆ ನಮ್ಗೆ ಒಳ್ಳೇದು ಅಂತ ಎಲ್ಲರೂ ಸಹಜವಾಗಿ ತಿಳಿತಾರೆ. ಆದ್ರೆ ನಿಜವಾದ ಒಳ್ಳೇದು ಯಾವುದು? ಅದರ ಬಗ್ಗೆ ಇಲ್ಲಿ ಮುಂದೆ ಮುಂದೆ ಹೇಳ್ತಾರೆ. ನಿಜವಾದ ಒಳ್ಳೇದೇನು ಅನ್ನೋದನ್ನ ನೋಡ್ತೀವಿ ನಾವು. ಹಾಗಾಗಿ 10ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ಪ್ರೇಮ ಸಮುದ್ರನಾದ ಭಗವಂತನು ಅರ್ಜುನ ಏನಂತ ಹೇಳಿದ್ರು? ನಿನ್ನಲ್ಲಿ ಅತ್ಯಂತ ಪ್ರೇಮ ಇದೆ. ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮ ಇದೆ. ಆದ್ರಿಂದಲೇ ನಾನು ಎಲ್ಲ ಮಾತುಗಳನ್ನ ನಿನ್ನ ಹಿತಕ್ಕಾದ್ರೆ ನಿನಗೆ ಶ್ರೇಯಸ್ಸು ಮಾಡ್ಲಿಕ್ಕ ನನ್ನಲ್ಲಿ ಪ್ರೇಮ ಇದೆ. ನೋಡಿ, 1ನೇ ಅಧ್ಯಾಯದಲ್ಲಿ ಬಂತು ಏನಂತ? ಶಿಷ್ಯಸ್ತೇಹಂ ಚಾದಿಮಾಂ ತಾಂ ಪ್ರಪನ್ನಂ. ಶಿಷ್ಯಸ್ತೇಹಂ, ನಾನು ನಿಮ್ಗೆ ಶಿಷ್ಯನಾಗಿದ್ದೇನೆ, ಸ್ನೇಹಿತನಾಗಿದ್ದೇನೆ, ಬಂಧುವಾಗಿದ್ದೇನೆ, ಈ ತರ ಇರಲಿಲ್ಲ. ಶಿಷ್ಯಸ್ತೇಹಂ, ಶಿಷ್ಯನಾಗಿದ್ದೇನೆ. ಆ ಶಿಷ್ಯ ಭಾವನೆ ಸಹಜವಾಗಿ ಅವರಲ್ಲಿ ಪ್ರೇಮನ್ನುಂಟು ಮಾಡ್ತದೆ. ಹಾಗಾಗಿ ಹೇಳ್ತಾರೆ ಪರಮಾತ್ಮ, ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮ ಇದೆ, ಆದ್ರೆ ತನ್ನ ಶಿಷ್ಯ ಸ್ನೇಹ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಇಲ್ಲಿ ಹೇಳ್ತಾನೆ. ಆದ್ರಿಂದ ಇಲ್ಲಾಂದ್ರೆ ಹೇಳಲ್ಲ. ಹಾಗಾಗಿ ನಾನು ಎಲ್ಲಾ ಮಾತುಗಳನ್ನ ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನ ಹಿತ ಮಾಡುವ ಉದ್ದೇಶದಿಂದ ಎಲ್ಲವನ್ನ ಹೇಳ್ತಾ ಇದ್ದೇನೆ. ಎಲ್ಲಿ ಹೇಳಿದೆ ಮಾತು? 10ನೇ ಅಧ್ಯಾಯದಲ್ಲಿ ಎಂದು ಹೇಳಿ ತನ್ನ ಯಾವ ಅಲೌಕಿಕ ಪ್ರಭಾವವನ್ನು ಹೇಳಿದನು. ತನ್ನ ಲೌಕಿಕ ಪ್ರಭಾವ ಅಲ್ಲ, ಅಲೌಕಿಕ ಪ್ರಭಾವವನ್ನ ಉಪದೇಶ ಮಾಡ್ತಾನೆ ಪರಮಾತ್ಮ ಅರ್ಜುನಿಗೆ. ಅದನ್ನ ಕೇಳಿ ಅರ್ಜುನ ಹೃದಯದಲ್ಲಿ ಕೃತಜ್ಞತೆ, ಆನಂದ, ಪ್ರೇಮ ತರಂಗಗಳು ಹೇಳತೊಡಗಿದವು. ಉಪದೇಶ ಎಲ್ಲ ಕೇಳ್ತಾ ಕೇಳ್ತಾ ಅರ್ಜುನ ಹೃದಯದಲ್ಲಿ ಕೃತಜ್ಞತೆ, ಕೃತಜ್ಞತೆ. ಅವರಿಗೆ ನಾನು ಧನ್ಯನಾದೆ, ಅವರಿಗೆ ಶರಣು. ಆನಂದ ಮತ್ತು ಪ್ರೇಮ ತರಂಗಗಳು ಹೇಳತೊಡಗಿದವು. ಸಾಮಾನ್ಯವಾಗಿ ಹೇಳುವಂತ ವಿಷಯವನ್ನ ಶ್ರದ್ಧೆ, ಏಕಾಗ್ರತೆಯಿಂದ ಕೇಳಿದ್ರೆ ಎಲ್ರಿಗೂ ಅನುಭೂತಿ ಆಗ್ತದೆ. ಶರೀರ ಗದ್ಗಲಿತವಾಗ್ತದೆ, ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಕೋಟಿ ಕೋಟಿ ನಮಸ್ಕಾರಗಳು ಪರಮಾತ್ಮನಿಗೆ, ಗುರುಗಳಿಗೆ ಅಂತ ಕೂಡ ಹೇಳುವುದುಂಟು. ಏಕಾಗ್ರತೆಯಿಂದ ಕೇಳಿದ್ದೆ ಆದ್ರೆ ಅಷ್ಟು ಶರಣಾಗತಿ ಮಾಡೋದ್ರಿಂದ
ಕೇಳಿದ್ದೆ ಆದ್ರೆ ಪಾರಮಾರ್ಥಿಕ ವಿಷಯಗಳು ಸಹಜವಾಗಿಯೇ ಈ ಅನುಭೂತಿ ಎಲ್ಲರಲ್ಲೂ ಆಗ್ತದೆ. ಏನು ಹ್ಮ್ ಹೃದಯದಲ್ಲಿ ಕೃತಜ್ಞತೆ ಭಾವನೆ ಉಂಟಾಗ್ತದೆ. ಆನಂದ ಬಾಷ್ಪಗಳು ಬರ್ತದೆ. ಪ್ರೇಮ ತರಂಗಗಳು ಇವೆಲ್ಲ ಕೂಡ ಹೃದಯಾಂತರ್ಯದಲ್ಲಿ ಶರೀರದಿಂದ ಏನೋ ಆನಂದ ಬಂದು ಹಾಗೆ ಹೊರಗೆ ಕೆಲವೊಮ್ಮೆ ಸ್ವಂತ ಆತರ ಇವೆಲ್ಲ ಕೇಳಿದಾಗ ಅದ್ರಲ್ಲಿ ತಮ್ಮೇನಾದಾಗ ಏನೋ ಆನಂದ ನಮ್ಮಿಂದ ಎಲ್ಲ ಹೊರಗೆ ಹೋಗ್ಬಿಡ್ತಾ ಇದೆಯೇನೋ. ಎಲ್ಲಾ ಕಡೆ ಆನಂದವೇ ಆನಂದ, ಎಲ್ಲಾ ಕಡೆ ಶರಣಾಗತಿ ಭಾವನೆ, ಕೃತಜ್ಞತೆ ಭಾವನೆ. ಪ್ರಪಂಚದಲ್ಲಿ ಯಾರೂ ಪಡೆಯದೇ ಇರುವಂತ ವಸ್ತುವನ್ನ ಪರಮಾತ್ಮ ನನಗೆ ಕೊಟ್ಟಿದ್ದಾನೇನೋ ಅನ್ನುವಷ್ಟು ಆನಂದದಲ್ಲಿ ಮುಳುತ್ತಾರೆ, ತೇಲ್ತಾರೆ. ಆನಂದದ ಕಾರಂಜಿ ಹಾಗೆ ಹೊರಗಡೆ ತುಂಬುತ್ತದೆ. ಇದೆಲ್ಲ ಕೂಡ ಅನನ್ಯ ಭಕ್ತರಾದವರಿಗೆ ಅನುಭೂತಿ ಆಗ್ತದೆ. ಹಾಗೆ ಅರ್ಜುನ ಅವನು ಯೋಚನೆ ಮಾಡ್ತಾನೆ, ಆಹಾ, ಈ ಸರ್ವ ಲೋಕ ಮಹೇಶ್ವರನಾದ ಭಗವಂತನಿಗೆ ತುಚ್ಛವಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ. ಕೆಲವೊಂದು ಭಕ್ತರು ಕೂಡ ಹೇಳ್ತಿರ್ತಾರೆ, ಓ ಪರಮಾತ್ಮ, ನಾನೊಬ್ಬ ತುಚ್ಛ ವ್ಯಕ್ತಿ, ನನ್ನ ಮೇಲೆ ನಿಮ್ಗೆ ಎಷ್ಟು ಕೃಪೆ, ನನಗಾಗಿ ಏನ್ ಮಾಡಿದ್ದೇನೆ? ಸ್ವಾಮಿ ಪರಮಾತ್ಮ ನಮಗೆ ಸರ್ವೇ ಸಮಸ್ತವನ್ನು ಕೊಟ್ಟಿದ್ದಾನೆ, ಆದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಪರಮಾತ್ಮನಿಗೆ ಏನು ಮಾಡಿದ್ದೀನಿ ಅಂತ ಇಷ್ಟೆಲ್ಲ ನನಗೆ ಕೊಟ್ಟಿದ್ದಾನೆ. ಅಹೋ, ನಾನೊಂದೇನು ಅಲ್ಲ, ನಾನು ಏನ್ ಮಾಡಿದ್ದೀನಿ ಅಂತ ಏನೂ ಮಾಡಿಲ್ಲ, ಆದ್ರೆ ಪರಮಾತ್ಮ ಅಂತ ಹೇಳಿ ನೆನೆಸ್ಕೊಂತಾನೆ ಗದ್ಗೇತರಾಗ್ತಾರೆ, ಆನಂದ ಬಾಷ್ಪ ಬರ್ತಾನೆ, ಏನೋ ಒಂದು ಅನುಭೂತಿಯನ್ನು ಕೂಡ ಪಡೀತಾರೆ. ಹಾಗೆ ಇಲ್ಲಿ ಕೂಡ ಅರ್ಜುನ ಹೇಳ್ತಾ ಇದ್ದಾನೆ, ಈ ಸರ್ವ ಲೋಕ ಮಹೇಶ್ವರ ಭಗವಂತನಿಗೆ ತುಚ್ಛನಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ, ಆ ಪರಮಾತ್ಮ ನನ್ನ ಮೇಲೆ ಎಷ್ಟು ಕೃಪೆ, ಏನ್ ಮಾಡಿದೀನಿ ಅಂತ. ಈ ಕ್ಷುದ್ರವಾದ ನನ್ನನ್ನ ತನ್ನ ಪ್ರೇಮಿ ಎಂದು ತಿಳಿಯುತ್ತಾ ಇದ್ದಾನಲ್ಲ, ನನ್ನ ಏನೋ ನಾನು ಕ್ಷುದ್ರ, ನನ್ನನ್ನ ಅರ್ಜುನ ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮ ಇದೆ ಅಂತ ಹೇಳ್ತಿದ್ದಾನಲ್ಲ, ಮತ್ತು ನನ್ನ ಮುಂದೆ ತನ್ನ ಮಹತ್ವದ ಎಂತೆಂತ ಗೋಪನೀಯವಾದ ಮಾತುಗಳನ್ನು ಸ್ಪಷ್ಟ ಶಬ್ದದಲ್ಲಿ ಪ್ರಕಟಿಸ್ತಾ ಇದ್ದಾನಲ್ಲ, ನನ್ನ ಮುಂದೆ ಅಂತ ಅಂದ್ರೇನು? ಒಬ್ಬ ಕ್ಷುದ್ರನಾದ ನಾನು, ಒಬ್ಬ ಸಾಮಾನ್ಯ ವ್ಯಕ್ತಿ, ನನ್ನ ಮೇಲೆ ಎಷ್ಟು ಪ್ರೇಮ ಪರಮಾತ್ಮನಿಗೆ. ಓಹೋ, ಅಂದ್ರೇನು? ಪರಮಾತ್ಮನ ಪ್ರೇಮ ಅರ್ಥ ಮಾಡ್ಕೊಳ್ಳಿ ಕೂಡ ಸ್ವಲ್ಪ ಅಂತಃಕರಣ ಪರಿಶುದ್ಧ ಇರ್ಬೇಕಾಗ್ತದೆ. ಇಲ್ಲ ಅಂದ್ರೆ ಏನೆಲ್ಲ ಪ್ರಾಪ್ತಿ ಆಗ್ಲಿ, ಏನೋ ಇಲ್ಲ ಅಂತ ಒದ್ದಾಡ್ತಿರ್ತಾರೆ. ಈಗ ನಾವು ಏನೆಲ್ಲ ಪ್ರಾಪ್ತಿ ಆಗಿದೆ ಅವೆಲ್ಲ ಪರಮಾತ್ಮ ಕೃಪೆಯಿಂದ ಪ್ರಾಪ್ತಿ ಆಗಿದೆ. ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಓಹೋ, ಪರಮಾತ್ಮ ಪ್ರಪಂಚದಲ್ಲಿ ಸರ್ವೇ ಸಮಸ್ತವನ್ನು ನನಗೆ ಕೊಟ್ಟಿದ್ದಾನೆ ಅನ್ನುವಂತ ಆನಂದ ಬರ್ತದೆ. ಯಾವಾಗ ಗುರುತಿಸುವಂತ ಶಕ್ತಿ ಇದ್ರೆ, ಏನೋ ಇಲ್ಲ ಇದೇನು ಇರೋದೇ ಇಲ್ಲ. ನಮಗೆ ಹೋಲಿಕೆ ಮಾಡಿದ್ರೆ ನಮಗೇನೆಲ್ಲ ಪ್ರಾಪ್ತಿ ಆದ, ಎಷ್ಟು ಜನರಿಗೆ ಪ್ರಾಪ್ತಿ ಆದ ಲೋಕದಲ್ಲಿ? ಅವೆಲ್ಲ ಕೆಲವೇ ಬೆರಳೆಣಿಕೆ ಎಷ್ಟು ಜನರಿಗೆ ಮಾತ್ರ ಪ್ರಾಪ್ತಿ ಆಗಿದೆ. ನಾವೇನು ಅಂತ ಮೇಲಿರೋರು ನೋಡ್ತೀವಿ, ಅವ್ರಿಗೆ ಅದೆಲ್ಲ ನಮ್ಗಿಲ್ವಲ್ಲ. ಹೀಗಿಂತ ಕೆಳಗೆ ಇರೋರು ನೋಡು ಒಂದ್ಸರಿ, ಮೇಲೆ ಯಾಕೆ ನೋಡಕ್ ಹೋಗ್ತೀಯಾ? ಕೆಳಗೆ ನೋಡು ಒಂದ್ಸರಿ, ಹೌದಾ ಇಲ್ವೋ? ಜೀವನದಲ್ಲಿ ತಿನ್ಲಿಕ್ಕೆ ಊಟ ಕೊಟ್ಟಿದ್ದಾನೆ, ಇರ್ಲಿಕ್ಕೆ ಮನೆ ಕೊಟ್ಟಿದ್ದಾನೆ, ಏನೋ ಬಾಡಿಗೆ ಏನೋ ಏನೇ ಇರ್ಲಿ, ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಸ್ನೇಹಿತರು ಕೊಟ್ಟಿದ್ದಾನೆ, ಬಂಧುಗಳು ಕೊಟ್ಟಿದ್ದಾನೆ. ವಿಶೇಷವಾಗಿ ಆ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳುವಂತ ಸತ್ಸಂಗವನ್ನ ಕೇಳುವಂತ ಪ್ರಾಪ್ತಿಯನ್ನು, ಇದು ಮಹಾ ವಿಶೇಷ. ಸಾಮಾನ್ಯವಾಗಿ ಊಟ ವಸ್ತು ಇವೆಲ್ಲ ಎಲ್ರಿಗೂ ಪ್ರಾಪ್ತಿ ಆಗಿದೆ, ಅದೇ ಅದಕ್ಕೇನು ದೊಡ್ಡ ಪರಮಾತ್ಮ ಅನುಗ್ರಹನ ಅವಶ್ಯಕತೆ. ಸಾಮಾನ್ಯವಾಗಿ ಎಲ್ರಿಗೂ ಪ್ರಾಪ್ತಾನುಸಾರ ಪ್ರಾಪ್ತಿ ಆಗ್ತದೆ. ಸತ್ಸಂಗ ಪ್ರಾಪ್ತಿ ಆಗಿದೆಯಲ್ಲ, ಪರಮಾತ್ಮನಲ್ಲಿ ವಿಶ್ವಾಸ ಇದೆಯಲ್ಲ, ಪರಮಾತ್ಮನ ವಚನಗಳನ್ನ ಕೇಳುವಂತ, ಗದ್ಗೇತರಾಗುವಂತ, ಆನಂದದ ಅಂಬುದಿಯಲ್ಲಿ ಮುಳುಗುವಂತ ಯೋಗ ಎಷ್ಟು ಜನಕ್ಕೆ ಪ್ರಾಪ್ತಿಯಾಗಿದೆ?
ಇದು ಮಹಾಭಾಗ್ಯ. ಮಹಾಭಾಗ್ಯ. ನಾನೊಬ್ಬ ತುಚ್ಛವಾಗಿರ್ತಕ್ಕಂಥ ವ್ಯಕ್ತಿ, ನನ್ನ ಮೇಲೆ ನಿನಗೆ ಇಷ್ಟು ಅನುಗ್ರಹವಾ ಪರಮಾತ್ಮನೇ? ಒಬ್ಬ ಸಾಮಾನ್ಯ ವ್ಯಕ್ತಿಯ ನನ್ನ ಮೇಲೆ ಇಷ್ಟು ನಿನಗೆ ಅನುಗ್ರಹವಾ? ಅಹೋ, ಇದು ಮಹಾಭಾಗ್ಯ ಅಂತೇಳಿ ಸಾಧಕರಾದವ್ರಿಗೆ ಅನುಭವ ಆಗ್ತದೆ. ಏನ್ ಮಾಡಿದೆ ನಿಮ್ಗಾಗಿ? ನಾನು ಏನೂ ಮಾಡ್ಲಿಲ್ಲ, ಆದ್ರೆ ಇಷ್ಟೆಲ್ಲ ನನಗೆ ಕೊಟ್ಟಿದೆಯಲ್ಲ ಅಂತೇಳಿ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ನೋಡ್ತೀವಿ ನಾವೆಲ್ಲ ಕೂಡ. ಅದೇ ರೀತಿ ಅರ್ಜುನ ಕೂಡ ಸರ್ವಲೋಕ ಮಹೇಶ್ವರ ಭಗವಂತನಿಗೆ ತುಚ್ಛನಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ. ಯಾವ ಕ್ಷುದ್ರನಾದ ನನ್ನನ್ನ ತನ್ನ ಪ್ರೇಮಿ ಅಂತ ತಿಳಿತಾನಲ್ಲ, ನನ್ನ ಬಗ್ಗೆ ಎಷ್ಟು ಅಭಿಮಾನ ಇದೆ ಪರಮಾತ್ಮ, ನನ್ನ ಪ್ರೇಮಿ ಅಂತ ತಿಳಿತಾನಲ್ಲ, ನನ್ನ ಮುಂದೆ ತನ್ನ ಮಹತ್ತರ ಎಂತೆಂತ ಗೋಪನೀಯವಾದ ಮಾತುಗಳನ್ನು ಸ್ಪಷ್ಟ ಶಬ್ದದಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ನನ್ನ ಮುಂದೆ ಎಂತೆಂತ ಗೋಪನೀಯ ವಿಷಯಗಳಿವೆ, ದೈವಿ ಸಂಬಂಧ ವಿಷಯಗಳನ್ನ, ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನನ್ನ ಮುಂದೆ ತಮ್ಮ ಮಾತುಗಳಿಂದ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಕ್ಕಂಥ ಸ್ಪಷ್ಟ ಶಬ್ದಗಳು ಏನ್ ಹೇಳ್ತಾರೆ ಅರ್ಥ ಆಗಿಲ್ಲ, ಏನಿಲ್ಲ, ಸ್ಪಷ್ಟತೆ ಆ ಶಬ್ದಗಳಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ. ಈಗಲಾದರೂ ಅವನಿಗೆ ಮಹರ್ಷಿಗಳು ಹೇಳಿದ ಮಾತುಗಳು ನೆನಪಾದವು. ಯಾರು ಹಿಂದೆ ನಾರದ, ವಶಿಷ್ಠ ಹೇಳಿದ್ದು, ವ್ಯಾಸ ಮಹರ್ಷಿ ಹೇಳಿದ್ದು, ಇವೆಲ್ಲ ಅವರಿಗೆ ನೆನಪಾಯ್ತು. ಹೇಳಿದ್ನಲ್ಲ ಹಿಂದೆ 10ನೇ ಅಧ್ಯಾಯದಲ್ಲಿ. ನಾರದರು ಕೂಡ ಹೀಗೆ ಹೇಳ್ತಾರೆ, ಮಹರ್ಷಿ ವಶಿಷ್ಠರು ಕೂಡ ಹೀಗೆ, ನೀವು ಕೂಡ ಹೀಗೆ ಹೇಳ್ತಾ ಇದ್ದಾರೆ ಪರಮಾತ್ಮ ಅಂತ ಹೇಳಿ ಹಿಂದೆ ಹೇಳಿದ 10ನೇ ಅಧ್ಯಾಯದಲ್ಲಿ ಅರ್ಜುನ. ಈಗ ಅವನಿಗೆ ಮಹರ್ಷಿಗಳು ಹೇಳಿದ ಮಾತುಗಳು ನೆನಪಾದವು ಮತ್ತು ಅವನು ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನವನ್ನು ಪುನಃ ಮಾಡ್ತಾ ಇಷ್ಟೆಲ್ಲ ನೆನಪಿಸ್ಕೊಂಡು ಒಂದ್ಸರಿ ನಿರ್ಗೀತನಾಗಿ ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ ಪುನಃ ಯೋಗ ಶಕ್ತಿ ಮತ್ತು ವಿಭೂತಿಗಳ ವಿಸ್ತಾರವನ್ನ ಕೇಳಲಿಕ್ಕಾಗಿ, ಆ ಯೋಗ ಶಕ್ತಿ ವಿಭೂತಿಗಳ ವಿಸ್ತಾರವನ್ನು ಕೇಳಲಿಕ್ಕಾಗಿ ಪ್ರೇಮ ತುಂಬಿದ ಪ್ರಾರ್ಥನೆಯನ್ನ ಮಾಡ್ತಾನೆ. ಪ್ರಾರ್ಥನೆ ಸಾಮಾನ್ಯ ಪ್ರೇಮ ತುಂಬಿದ ಪ್ರಾರ್ಥನೆ, ಪ್ರಾರ್ಥನೆಯಲ್ಲೇ ಪ್ರೇಮ ತುಂಬಿದ ಪ್ರಾರ್ಥನೆ. ಭಕ್ತಿ ಸಾಮಾನ್ಯ ಭಕ್ತಿ ಎಲ್ಲರಿಗೂ ಇದೆ. ಸಾಮಾನ್ಯ ಭಕ್ತಿ ಸಾಮಾನ್ಯ ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಆದ್ರೆ ಏನು ಪ್ರೇಮ ತುಂಬಿದ ಭಕ್ತಿ, ಪ್ರೇಮ ತುಂಬಿದ ಪ್ರಾರ್ಥನೆ. ಊಟ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಅಡಿಗೆ ಮಾಡ್ತಾರೆ. ಏನ್ ರುಚಿಯಪ್ಪ ಯಾವ ಊಟ, ಅಡಿಗೆ ಎಲ್ಲರೂ ಮಾಡಿದ್ದಾರೆ. ಏನ್ ರುಚಿ, ಅಡಿಗೆನೂ ಇದೆ ರುಚಿನೂ ಇದೆ, ಊಟನೇ ಇದೆ ರುಚಿನೂ ಇದೆ. ಅಲ್ಲಿ ಬರೀ ಊಟ ಇದೆ, ಏನಪ್ಪ ತಿಂತ ಇದ್ದಾರೆ, ರುಚಿನ ಏನಿಲ್ಲ. ಹಾಗೆ ಭಕ್ತಿ ಇದೆ, ಅಂದ್ರೆ ಪ್ರೇಮ ತುಂಬಿದ ಭಕ್ತಿ. ಆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ವಿ. ಏನಂತ ಏನು ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ ಪುನಃ ಯೋಗ ಶಕ್ತಿ ವಿಭೂತಿಗಳ ವಿಸ್ತಾರವನ್ನು ಕೇಳಲಿಕ್ಕಾಗಿ, ಅದಕ್ಕಾಗಿ ಬೇರೆ ಇನ್ನೇನೋ ಬೇಕು ಅಂತೇಳಿ, ರಾಜ್ಯ ಬೇಕು, ಐಶ್ವರ್ಯ ಬೇಕು ಅಂತ, ಅದಕ್ಕಾಗಿ ಪ್ರೇಮ ತುಂಬಿದ ಪ್ರಾರ್ಥನೆಯನ್ನ ಮಾಡ್ತಾನೆ ಅರ್ಜುನ. ಭಗವಂತನು ಪ್ರಾರ್ಥನೆಯನ್ನ ಮನ್ನಿಸಿದನು ಮತ್ತು ತನ್ನ ವಿಭೂತಿಗಳ ಹಾಗೂ ಯೋಗದ ಸಂಕ್ಷಿಪ್ತವನ್ನ ನೆನಪು ಮಾಡ್ತಾನೆ. ಇಲ್ಲಿ ಹಿಂದೆ 10ನೇ ಅಧ್ಯಾಯದಲ್ಲಿ ಅರ್ಜುನನ ಪ್ರಾರ್ಥನೆಯನ್ನ ಮನ್ನಿಸ್ತಾನೆ, ತನ್ನ ವಿಭೂತಿಗಳ ಮತ್ತು ಯೋಗದ ಸಂಕ್ಷಿಪ್ತವನ್ನ ನೆನಪು ಕೂಡ ಮಾಡ್ತಾನೆ. ಅರ್ಜುನನು ಹೃದಯದ ಮೇಲೆ ಭಗವತ್ ಕೃಪೆಯು ಅಚ್ಚು ಒತ್ತಲ್ಪಟ್ಟಿತ್ತು. ಅರ್ಜುನನ ಹೃದಯದ ಮೇಲೆ ಪರಮಾತ್ಮ ಕೃಪೆ ಅಚ್ಚು, ಏನು ಪರಮಾತ್ಮ ಕೃಪೆ ಅಂತ ಅರ್ಜುನ ಮೇಲೆ ಇದೆ. ಅವನು ಭಗವತ್ ಕೃಪೆಯು ಅಪೂರ್ವ ದರ್ಶನಗೈದು ಆನಂದದಿಂದ ಬದ್ಧನಾಗಿ ಹೋದನು. ಆ ಪರಮಾತ್ಮ ಕೃಪೆಯಿಂದ ಅಪೂರ್ವ ದರ್ಶನ ಮಾಡಿ ಆನಂದದಿಂದ ಮುಗ್ಧನಾಗಿ ಹೋಗಿರ್ತಾನೆ ಅರ್ಜುನ. ಸಾಧಕರಿಗೆ ಅರ್ಜುನನ ಬಗ್ಗೆ ಹೇಳಿದ್ರೆ, ಈಗ ಸಾಧಕರು ಹೇಳ್ತಾರೆ, ಅರ್ಜುನ ಸ್ಥಾನದಲ್ಲಿ ಯಾರಿದ್ದಾರೆ? ಸಾಧಕರಿದ್ದಾರೆ, ಜಿಜ್ಞಾಸು ಮೋಕ್ಷಗಳಿದ್ದಾರೆ. ಸಾಧಕರಿಗೆ ತನ್ನ ಪುರುಷಾರ್ಥ ಸಾಧನೆ ಅಥವಾ ತನ್ನ ಯೋಗ್ಯತೆಯ ಸ್ಮರಣೆ ಉಂಟಾಗುತ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರುತ್ತಾನೆ.
ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನದ ಉಚ್ಚ ಹಂತಕ್ಕೆ ಇರಲಾರನು. ಸಾಧಕನಿಗೆ ತನ್ನ ಪುರುಷಾರ್ಥ ಸಾಧನೆ ಅಥವಾ ತನ್ನ ಯೋಗ್ಯತೆಯ ಸ್ಮರಣೆ ಉಂಟಾಗುತ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಹೌದು, ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆ ಉಚ್ಚ ಆದರೆ ಯಾವಾಗ ಅವನಿಗೆ ಭಗವಂತನ ಅನುಗ್ರಹದಿಂದಲೇ ಭಗವತ್ ಕೃಪೆ ಅರಿವಾಗುತ್ತದೋ ಮತ್ತು ಏನೆಲ್ಲ ಆಗುತ್ತಿದೆಯೋ ಅದೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಆಗುತ್ತಾ ಇದೆ ಎಂಬುದನ್ನು ಅವನು ಪ್ರತ್ಯಕ್ಷದಂತೆ ತಿಳಿದಿರುತ್ತಾನೆ. ಅವನು ಹೇಗೆ ನಾನು ಯಾವ ರೀತಿಯಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಗುರುವೆ. ಈಗ ಒಂದು 5 ಸೆಕೆಂಡ್ಸ್ ಅಷ್ಟೇ ಗುರುವೆ. ಯಾರೋ ಡಬಲ್ ಕಟ್ ಮಾಡಿವಾ? ಇಲ್ಲ ಗುರುವೆ, ಇಲ್ಲ ಗುರುವೆ, ಇಲ್ಲ ಏನು ಕೇಳಿಸ್ತಾ ಇಲ್ಲ ಗುರುವೆ. ಸ್ಪಷ್ಟತೆ ಇಲ್ಲ. ಇಲ್ಲ ಇಲ್ಲ ಗುರುವೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಈಗ ಸ್ಪಷ್ಟತೆ ಇದೆಯಾ? ಈಗ ಅಷ್ಟೊಂದಿಲ್ಲ ಗುರುವೆ, ಇನ್ನೊಂದು 5-10% ಬರ್ಬೇಕು ಗುರುವೆ. ಹಂಗೆ ಒಂದು ನಿಮಿಷ ಹಂಗೆ ಇರಿ. ಇಲ್ಲ ಗುರು, ಇನ್ನೂ ಸ್ಪಷ್ಟತೆ ಬಂದಿಲ್ಲ ಗುರುವೆ.
ಹ್ಮ್ ಇಲ್ಲ, ಏನು ಕೇಳ್ತಾ ಇಲ್ಲ ಗುರುವೆ. ಹೊಸ ಬಂದಿದ್ದೀರಾ? ಹೊಸ ಬಂದಿದ್ದೀರಾ? ಇಲ್ಲ ಇಲ್ಲ ಕೇಳಿಸ್ತಿಲ್ಲ ಸ್ವಾಮೀಜಿ ಯಾರು. ಹಾಗೇನೆ ಡಿಸ್ಟರ್ಬೆನ್ಸ್ ಇದೆಯಾ? ನೀವೆಲ್ಲ ಮಾತಾಡೋದಕ್ಕೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ನನ್ನ ಮಾತು ಕೇಳಿಸ್ತಾ ಇದೆ. ಕಟ್ಟಾಗ್ತಾ ಇದೆಯಾ ಅಪ್ಪಾಜಿ? ಶ್ರೀಲಪ್ಪಾಜಿ ಅವ್ರು ಮಾತ್ರ ಸ್ವಾಮಿಗಳನ್ನ ಕಟ್ ಮಾಡ್ಬಿಡ್ತಾ ಬಂದವ್ರಿ ಅಪ್ಪಾಜಿ. ಸ್ವಾಮೀಜಿ, ಸ್ವಾಮಿ ಸ್ವಾಮಿ ಕಟ್ಟಾಗಿರ್ತಾರೆ ಮತ್ತೆ ತಗೊಂಡಾಗ ಗೊತ್ತಾಗುತ್ತೆ. ಕೇಳಿದ್ದೆ ನಾನು ಹೇಳೋದು, ಅವನಿಗೆ ಕೇಳುತ್ತಿದ್ದೇನೆ. స్వామీజీ, స్వామి వినపడుతా ఉందా? ఉన్నారు కనెక్షన్ ఉన్నారు స్వామి. లే వాళ్ళు కనెక్షన్ ఉండారు. ఇక్కడ పేరు స్వామి నామదే కనబడుతూ ఉంటారు. స్వామి స్వామి ఇప్పుడు మాట్లాడండా? కట్టాగిತ್ತು. గురువులే మాట్లాడి నాకు బాగా వినిపిస్తాను నాకే. అవునా స్వామి, ఇప్పుడు మీరు మాట్లాడేది కొంచెం వినపడతాం స్వామి, పర్వాలేదా? అందరూ మాట్లాడి నాకు క్లియర్ వినిపిస్తా ఉంది. మీరు కొంచెం అందరికి డిస్టర్బెన్స్ అవుతా ఉంది స్వామి. అవునా? అవుతా ఉంది. మీరేమో మాట్లాడతాం అర్థమైతా ఉంది. లేదు, నాకైతే అందరూ మాట్లాడేది స్పష్టంగా వినిపిస్తా ఉంది. ఇప్పుడు పర్వాలేదు స్వామి, ఇప్పుడు మాట్లాడతాం. ఇప్పుడు కట్ చేస్తారు కదా, ఇప్పుడు ಪರವಾಗಿಲ್ಲ ಸರ್. ನೀವೆಲ್ಲರೂ ಮಾತಾಡೋದಕ್ಕೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಡಿಸ್ಟರ್ಬೆನ್ಸ್ ಇಲ್ಲ. ನನ್ನ ಮಾತು ನಿಮ್ಗೆ ಅಸ್ಪಷ್ಟ ಇದೆ ಅಷ್ಟೇ. ಈಗ ಚೆನ್ನಾಗಿ ಕೇಳ್ತಾ ಇದೆ ಗುರುವೆ. ಕೇಳ್ತಾ ಇದೆಯಾ? ಸ್ಪಷ್ಟತೆ ಬಂತು ಗುರುವೆ. ನೀವು ಆವಾಗಲಿಂದ ಮಾತಾಡಿದ್ರೆ ಸ್ಪಷ್ಟವಾಗಿ ಕೇಳ್ತಾ ಇದೆ. ಹೇಳಿ. ಹೇ ಭಗವಂತೆ, ನಾನು ಯಾವ ರೀತಿಯಲ್ಲೂ ಕೂಡ ಯೋಗ್ಯನಾಗಿಲ್ಲ ಎಂದು ಹೇಳುತ್ತದೆ. ನಾನಾದರೂ ಸರ್ವತ ಅನಧಿಕಾರಿಯಾಗಿದ್ದೇನೆ. ಇದೆಲ್ಲವೂ ನಿನ್ನ ಅನುಗ್ರಹದಲ್ಲಿ ಆಗಿದೆ. ಇಂತಹ ಕೃತಜ್ಞತೆಯಿಂದ ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಭಗವಂತ, ನೀನು ಯಾವುದೆಲ್ಲ ಮಹತ್ವ ಮತ್ತು ಪ್ರಭಾವದ ಮಾತುಗಳನ್ನು ಹೇಳಿದೆಯೋ ನಾನು ಅದಕ್ಕೆ ಪಾತ್ರನಾಗಿಲ್ಲ. ನೀನು ಅನುಗ್ರಹ ಮಾಡುವುದಕ್ಕಾಗಿ ಈ ಪರಮ ಗೋಪನೀಯವಾದ ನನ್ನ ರಹಸ್ಯವನ್ನು ನನಗೆ ಹೇಳಿರುವೆ, ನಿನ್ನ ರಹಸ್ಯವನ್ನು ನನಗೆ ಹೇಳಿರುವೆ. ಇದೇ ಮದನುಗ್ರಹಾಯ ಪದ ಪ್ರಯೋಗದ ಅಭಿಪ್ರಾಯವಾಗಿದೆ. ಮದನುಗ್ರಹ ನನ್ನ ಮೇಲೆ ಅನುಗ್ರಹ ಮಾಡಿರ್ತಾನೆ. ಸಾಧಕರಿಗೆ ತನ್ನ ಪುರುಷಾರ್ಥ ಸಾಧನೆ ಅಥವಾ ತನ್ನ ಯೋಗ್ಯತೆಯ ಸ್ಮರಣೆ ಉಂಟಾಗುತ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರುತ್ತಾನೆ. ಇಲ್ಲಿಯವರೆಗೆ ಸಾಧಕನಿಗೆ ತನ್ನ ಪುರುಷಾರ್ಥ ಸಾಧನೆ ಹಾಗೂ ತನ್ನ ಯೋಗ್ಯತೆ ಅಂದ್ರೇನು? ಒಬ್ಬ ಸಾಧಕ ಇದ್ದಾನೆ, ಅವನಿಗೆ ಪುರುಷ ಅಂದ್ರೆ ನಾನು ಏನು ಸಾಧನೆ ಮಾಡ್ತಾ ಇದ್ದೀನಿ, ಇಲ್ಲ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ,
ಅನ್ಬಿಟ್ಟು ಹಂಗೆ ಇದೆ, ನೋಡ್ಕೊಳ್ಳಿ ಯಾರೋ ಒಂದ್ಸರಿ. ಅಥವಾ ನನ್ನ ಯೋಗ್ಯತೆ, ಸರಿ, ನನಗೆ ಅಷ್ಟೊಂದು ಯೋಗ್ಯತೆ ಇಲ್ಲಿದೆ, ಸಾಮಾನ್ಯವಾಗಿ ಲೋಕದಲ್ಲಿ ಕೂಡ ಅಷ್ಟೇನೆ ನೋಡ್ತೀವಿ ನಾವು. ನಿಜವಾಗ ಅಂದ್ರೇನು, ವಿಚಾರ ಮಾಡ್ತೀವಿ, ಪ್ರಾಮಾಣಿಕವಾಗಿ ವಿಚಾರ ಮಾಡ್ಬೇಕು, ಪಕ್ಷಪಾತದಿಂದ ವಿಚಾರ ನಿಷ್ಪಕ್ಷಪಾತವಾಗಿ ವಿಚಾರ ಮಾಡ್ಬೇಕು ಅಂತ ನೋಡ್ತೀವಿ ನಾವು. ಒಂದೊಂದು ನೋಡ್ತೀವಿ ನಾವು. ನೋಡಿದಾಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಮತ್ತೆ ಏನೆಲ್ಲ ಮಾಡಿದ್ದೀನಿ ಗೊತ್ತಾಗುತ್ತೆ ನಮ್ಗೊಂದ್ಸರಿ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದೆ, ನಾನು ಏನೆಲ್ಲ ಇಂಥ ಕೆಲಸ ಎಲ್ಲ ಮಾಡಿದ್ದೀನಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಅದು ಗೊತ್ತಿಲ್ಲ ನನಗೆ ಪರಮಾತ್ಮ ನನ್ನ ಮೇಲೆ ನನಗೆ ಎಷ್ಟು ಕೃಪೆ, ನಿನ್ನ ಅನುಗ್ರಹ ನನ್ನ ಮೇಲೆ ಇದೆಯಾ, ಅಲ್ಲ ನೀವು ಅನುಗ್ರಹ ಮಾಡ್ಲಿಕ್ಕೆ ನನ್ನಲ್ಲಿ ಏನು ಯೋಗ್ಯತೆ ಇದೆ ಅಂತೇಳಿ. ಅಹೋ, ಈ ರೀತಿಯಾಗಿ ಒಂದು ಆಶ್ಚರ್ಯ ಅನಿಸ್ತದೆ, ಆನಂದ ಕೂಡ ಆಗ್ತದೆ. ಅದೇ ಹೇಳ್ತಿದ್ದಾರೆ ಇಲ್ಲಿ, ಸಾಧಕನಿಗೆ ತನ್ನ ಪುರುಷಾರ್ಥ ಸಾಧನೆ ಅಥವಾ ತನ್ನ ಯೋಗ್ಯತೆಯ ಸ್ಮರಣೆ ಉಂಟಾಗ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಎಲ್ಲಿವರೆಗೆ ತನ್ನ ಪುರುಷಾರ್ಥ ಸಾಧನೆ ಮತ್ತು ಯೋಗ್ಯತೆಯ ಸ್ಮರಣೆ ಉಂಟಾಗ್ತದೋ ಅಲ್ಲಿವರೆಗೆ ಅವನು ಪರಮಾತ್ಮನ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಇಲ್ಲಿವರೆಗೆ ಅವನಿಗೆ ತನ್ನ ಪುರುಷಾರ್ಥ, ತನ್ನ ಯೋಗ್ಯತೆ ಇವೆಲ್ಲ ಉಂಟಾಗ್ತದೆ. ನನಗೆ ಪರಮಾತ್ಮ ಕೃಪೆ ಇಲ್ಲವೇನೋ ಅನ್ನೋಂಗೆ ಇರ್ತಾನಂತೆ. ಭಗವತ್ ಕೃಪೆಯ ಪ್ರಭಾವದಿಂದ ಒಂದು ವೇಳೆ ಪರಮಾತ್ಮನ ಕೃಪೆ ಉಂಟಾದ್ರೆ ಅವನು ಸಹಜವಾಗಿಯೇ ಸಾಧನೆಯ ಉಚ್ಚ ಹಂತಕ್ಕೆ ಸ್ವಲ್ಪ ಇದನ್ನು ಏರ್ಪೇರ್ ಕಾಣಿಸ್ತದೆ. ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆಯ ಉಚ್ಚ ಹಂತಕ್ಕೆ ಇರಲಾರನು. ಸರಿ ಇದೆ. ಏನು, ಆ ಪರಮಾತ್ಮನ ಕೃಪೆ ಇದ್ರೇನೆ, ಆ ಪರಮಾತ್ಮನ ಕೃಪೆಯಿಂದಲೇ ಅವನು ಸಾಧನೆಯ ಉಚ್ಚ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅಷ್ಟೇ ಯಾಕೆ, ಸಾಧನೆ ಅಂತ ಬಿಡಿ, ಲೋಕದಲ್ಲಿ ಕೂಡ ಸಾಮಾನ್ಯವಾಗಿ ಏನು ಜೀವನದ ಸಫಲತೆ, ಜೀವನದ ಸಾಫಲ್ಯ, ಮಾನವ ಜನ್ಮದ ಸಾರ್ಥಕತೆ ಇವೆಲ್ಲ ಕೂಡ ಪರಮಾತ್ಮನ ಕೃಪೆಯಿಂದಲೇ ಆಗ್ತದೆ, ಸುಮ್ಮನೆ ಆಗ್ಲಿಕ್ಕಿಲ್ಲ. ಎಲ್ಲಿವರೆಗೆ ಆ ಪರಮಾತ್ಮ ಕೃಪೆ ಆಗಲ್ವೋ ಅಲ್ಲಿವರೆಗೆ ಜೀವನ ಸಾರ್ಥಕತೆ ಆಗ್ಲಿ, ಜೀವನದಲ್ಲಿ ಒಂದು ಒಳ್ಳೆ ಯೋಗವಾಗ್ಲಿ, ಸನ್ಮಾರ್ಗವನ್ನ ತೋರಿಸುವಂತ, ಸನ್ಮಾರ್ಗದಲ್ಲಿ ನಡೆಸುವಂತ ಒಂದು ಯೋಗವಾಗ್ಲಿ, ಅಂತ ವ್ಯಕ್ತಿಗಳ ಸಂಯೋಗವಾಗ್ಲಿ ಇವೆಲ್ಲ ಕೂಡ ಪ್ರಾಪ್ತಿ ಆಗ್ತಿಲ್ಲ. ಶಾಸ್ತ್ರಾಧ್ಯಯನ ಆಗ್ಲಿ, ಆವಾಗಲೇ ಗೊತ್ತಾಗುತ್ತೆ ನಮಗೆ ಪರಮಾತ್ಮ ಇವೆಲ್ಲ ಪರಮಾತ್ಮನ ಕೃಪೆಯಿಂದ ಆಗಿದೆ ಅಂತ. ಇಲ್ಲ ಅಂತಂದ್ರೆ ಎಲ್ಲಿವರೆಗೆ ಅವೆಲ್ಲ ನಾವು ಅಲ್ಲಿವರೆಗೆ ನಮ್ಗೇನೋ ಇನ್ನೂ ಇಲ್ಲವೇನೋ, ನಾನು ವಂಚಿತ ಪರಮಾತ್ಮನ ಮೇಲೆ ಕೃಪೆನೇ ಮಾಡ್ಲಿಲ್ಲ, ಯಾಕೆ ಇವೆಲ್ಲ ಎನಿಸಿರು ಹೋಗ್ತದೆ. ಪರಮಾತ್ಮನ ಕೃಪೆಯ ಬಗ್ಗೆ ತಿಳಿಬೇಕಾದ್ರೆ ಪರಮಾತ್ಮನ ಅನುಗ್ರಹಣೆ ಬೇಕು. ಪರಮಾತ್ಮ ನಮ್ಗೆ ಏನೇನು ಕೊಟ್ಟಿದ್ದಾನೆ ಅಂತ ಗೊತ್ತಾಗ್ಬೇಕಾದ್ರೆ ಅದು ಪರಮಾತ್ಮನ ಅನುಗ್ರಹ ಇದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಲಿಕ್ಕೆ ಇಲ್ಲ. ಏನೆಲ್ಲ ಇದ್ರೂ ಏನೋ ಇಲ್ಲ ಅಂತ ಓಡಾಡ್ತಿರ್ತಾನೆ. ಪರಮಾತ್ಮ ನನಗೆ ಏನು ಕೊಡಲಿಲ್ಲ, ಎಲ್ಲವನ್ನೂ ಕೊಟ್ಟಿದ್ದಾಗಿದೆ, ಆದ್ರೆ ಪರಮಾತ್ಮನ ಅನುಗ್ರಹ ಇಲ್ಲ ಅಂದ್ರೆ ಅದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಹೇಳ್ತಿದ್ದಾರೆ, ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆಯ ಉಚ್ಚ, ಯಾವಾಗ ಪರಮಾತ್ಮನ ಕೃಪೆಯ ಉಂಟಾಗ್ತದೋ ಆವಾಗ ಸಹಜವಾಗಿ ಸಾಧನೆಯಲ್ಲಿ ಅವನು ಉಚ್ಚ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಆದರೆ ಯಾವಾಗ ಅವನಿಗೆ ಭಗವಂತನ ಅನುಗ್ರಹದಿಂದಲೇ ಭಗವತ್ ಕೃಪೆಯ ಅರಿವಾಗುತ್ತದೋ, ಪರಮಾತ್ಮನ ಅನುಗ್ರಹದಿಂದಲೇ ಪರಮಾತ್ಮನ ಅನುಗ್ರಹ, ಆ ಕೃಪೆ ಅಂತಕ್ಕಂಥದ್ದು ಅರಿವಾಗ್ತದೆ. ಮತ್ತು ಏನೆಲ್ಲ ಆಗ್ತಾ ಇದೆಯೋ ಅದೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಆಗ್ತಾ ಇದೆ ಎಂಬುದನ್ನ ಅವನು ಹೆಂಗೆ ಪ್ರತ್ಯಕ್ಷದಂತೆ ತಿಳಿದಿರುತ್ತಾನೋ ಆಗ ಅವನ ಹೊರ ಏನಾಗ್ತದೆ, ಕೃತಜ್ಞತೆಯಿಂದ ತುಂಬಿ ಬರ್ತಾನೆ. ನೀವು ಮಾಡಿ, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಎಲ್ಲೋ ಮಾರುಮೂಲೆ ಗ್ರಾಮದಲ್ಲಿರುವಂತ ವ್ಯಕ್ತಿ ದೇಶದ ರಾಷ್ಟ್ರಪತಿ ಆಗ್ತಾನೆ. ಉದಾಹರಣೆಗೆ
ಈಗ ಯೋಚನೆ ಮಾಡಿದಾಗ ಅನಿಸ್ತದೆ, ನಾನು ಸಾಮಾನ್ಯ ವ್ಯಕ್ತಿ ಮಾರುಮೂಲೆ ಗ್ರಾಮದಲ್ಲಿ ಏನೋ ಕೆಲಸ ಮಾಡ್ಕೊಳ್ತಾ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ, ಪೇಪರ್ ಹಾಕ್ತಾ, ಅನ್ಯಾಯ ಮಾಡ್ತಾ, ಸುಳಿ ಮಾಡ್ತಾ ಹೀಗಿದ್ದವನು ದೇಶದ ರಾಷ್ಟ್ರಪತಿ ಆಗ್ತಾನೆ. ಉದಾಹರಣೆಗೆ ಹೇಳ್ತೀನಿ, ಲೌಕಿಕ ಉದಾಹರಣೆ ಕೊಡ್ತೀನಿ ನಾನು. ಪಾರಮಾರ್ಥಿಕ ಉದಾಹರಣೆ ಕಡೆ ಬೇರೆ. ನಿಜವಾಗ್ಲೂ ಯೋಚನೆ ಮಾಡಿದೆ ಆದ್ರೆ ಈಗ ಸಾಮಾನ್ಯವಾಗಿ ನನ್ನ ಪ್ರಯತ್ನ, ನನ್ನ ಸಾಧನೆ ಎಲ್ಲರೂ ಹೇಳ್ತಾರೆ. ನಾನು ರಾತ್ರಿ ವೇಳೆಗಳು ತುಂಬಾ ಕಷ್ಟಪಟ್ಟೆ, ನಾನು ಏನೆಲ್ಲ ಪ್ರಯತ್ನ ಮಾಡಿದೆ, ಪ್ರಯತ್ನ ಏನೆಲ್ಲ ಸಾಧ್ಯ ತುಂಬಾ ಹೇಳ್ತಿರ್ತಾರೆ. ಯಾಕೆಂದ್ರೆ ಜನರಲ್ಲಿ ನಿರುತ್ಸಾಹ ಉಂಟಾಗಿದ್ದೀರಾ, ಉತ್ಸಾಹ ತುಂಬಲಿಕ್ಕಾಗಿ ಇಂತೆಲ್ಲ ಮಾತುಗಳು ಹೇಳಲಾಗ್ತದೆ. ಪ್ರಯತ್ನ ಏನೆಲ್ಲ ಮಾಡ್ಬೋದು, ಪ್ರಯತ್ನ ಏನೆಲ್ಲ ಮಾಡೋಂಗಿದ್ರೆ ಯಾಕೆ ಮತ್ತೆ ರೋಗ ರುಜಿನ ಹೇಳ್ತಾನೆ ಇದ್ದಾರೆ? ಪ್ರಯತ್ನ ನಡೀತಾ ಇಲ್ವೋ? ವೈದ್ಯ ಲೋಕದಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ ಲಾಸ್ ಆಗಬಾರ್ದು, ಲಾಭನೇ ಲಾಭ ಆಗ್ಬೇಕು. ಯಾರ ಜೀವನದಲ್ಲಿ ಲಾಸ್ ಆಗಿಲ್ಲ ಆಗಿದೆ? ಯಾರು ಇವತ್ತು ನಾವು ಏನು ಜೀವನದ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ, ಅವ್ರ ಜೀವನದಲ್ಲಿ ಲಾಸ್ ಆಗಿಲ್ವೋ? ಅವ್ರ ಕೆಳಗೆ ಬಿದ್ದಿಲ್ವೋ? ಅವ್ರು ಒದ್ದಾಡಿಲ್ವೋ? ಅಂದ್ರೆ ಅವರು ಒದ್ದಾಡಿದ್ದಾರೆ. ಪ್ರಯತ್ನ ಎಲ್ಲ ಮಾಡ್ಬೋದು. ಕರ್ಮಣ್ಯವಾದಿ ಕಾರ್ಯಸ್ಥೆ ಮಹಾಫಲೇಶು ಕದಾಚನ. ನೀವು ಪ್ರಯತ್ನ ಎಷ್ಟೇ ಮಾಡಿ, ಪರಮಾತ್ಮ ಅನುಗ್ರಹ ಇಲ್ಲ ಅಂದ್ರೆ ಫಲ ಪ್ರಾಪ್ತಿ ಆಗುವುದೇ ಇಲ್ಲ. ಹಾಗಾದ್ರೆ ಪ್ರಯತ್ನಕ್ಕೆ ಫಲ ಇಲ್ವಾ? ಪ್ರಯತ್ನಕ್ಕೆ ಫಲ ಇಲ್ಲ ಅಂತ ಹೇಳಿಲ್ಲ, ಇದೆ. ಅದು ಆಗದೇ ರೂಲ್ ಇಲ್ವಲ್ಲ. ನೀವು ಪ್ರಯತ್ನ ಮಾಡಿದ ಮಾತ್ರ ಕಾಲೇ ನಿಮಗೆ ಫಲ ಬಂದ್ಬಿಡ್ಬೇಕಂತ ರೂಲ್ ಇಲ್ವಲ್ಲ. ಕಾಲಾಂತರದಲ್ಲಿ ಬರ್ಬೋದು, ಬರ್ಬೋದು. ಹಾಗಾಗಿ ಕರ್ಮಣ್ಯವಾದಿ ಅಷ್ಟೇ. ಸರ್ವೇಶ್ವರರು ಫಲದಲ್ಲಿ ನಮ್ದೇನಿಲ್ಲ ಅಲ್ಲಿ. ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಒಂದೇ ಸರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಎಷ್ಟು ಜನ ಪ್ರಯತ್ನ ಮಾಡ್ತಾರೆ, ಸುಳ್ಳು ಜನ ಮಾಡಿ. ಎಲ್ಲಾ ಪಕ್ಷದ ಕಡೆಯಲ್ಲಿ ಒಬ್ಬ ಪ್ರಧಾನ ಅಭ್ಯರ್ಥಿ ಆಗಿರ್ತಾನೆ. ಒಂದೇ ಸರಿ ಎಷ್ಟು ಜನ ಪ್ರಧಾನಮಂತ್ರಿಗಳು ಆಗ್ತಾರೆ ಅಂತಂದ್ರೆ ಒಂದು ಸಮಯಕ್ಕೆ ಒಬ್ಬನೇ ಪ್ರಧಾನಿ ಆಗ್ತಾನೆ. ನೀವು ಪ್ರಯತ್ನ 1000 ಜನ ಮಾಡಬಹುದು. ಪ್ರಧಾನಿ ಪಡೆದಂಥದ್ದು ಅಂತಕ್ಕಂಥದ್ದು ಒಂದು ಸಮಯದಲ್ಲಿ ಒಬ್ಬನಿಗೆ ಆಗ್ತದೆ. ಅವರಿಗಿಂತ ತುಂಬಾ ಪ್ರಯತ್ನ, ಹಾಗಾಗಿ ಇವರು ಪ್ರಧಾನಿ ಆಗಿಬಿಡ್ಲಿ, ಅವರು ಪ್ರಧಾನಿ ಇಲ್ಲ. ಪ್ರಯತ್ನ ಎಷ್ಟೇ ಮಾಡಿದ್ವಿ, ಪ್ರಧಾನಮಂತ್ರಿ ಒಬ್ಬನೇ ಆಗ್ತಾನೆ. ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಪತಿ. ನಿಜವಾಗ್ಲೂ ವಿಚಾರ ಮಾಡಿದ್ದೆ ಆದ್ರೆ ನನಗೆ ಅರ್ಥ ಆಗ್ತದೆ, ಓಹೋ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನೆಲ್ಲಿ, ಇವತ್ತು ನಾ ಇರ್ತಕ್ಕಂಥ ಸ್ಥಿತಿ, ಹುದ್ದೆ ಇಲ್ಲಿ, ಇದು ನಿಜವಾಗ್ಲೂ ಪರಮಾತ್ಮನ ಕೃಪೆಯೇ ಅಂತೇಳಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಯಾವಾಗ? ಅದು ಪರಮಾತ್ಮ ಅನುಗ್ರಹ ಇದ್ರೆ. ಇಲ್ಲ ಅಂದ್ರೆ ಅವನೆಷ್ಟೇ ದೊಡ್ಡ ಹುದ್ದೆಯಲ್ಲಿರ್ಲಿ, ಅವನಿಗೆ ಅರ್ಥ ಆಗಲಿದೆ ನನ್ನ ಪ್ರಯತ್ನ, ನಾನು ರಾತ್ರಿ ದುಡಿದಿದ್ದೇನೆ, ರಾತ್ರಿ ನಾನು ರಾತ್ರಿ ಎಲ್ಲ ಇಷ್ಟು ಕೆಲಸ ಮಾಡಿದೆ, ರಾತ್ರಿ ಎಲ್ಲ ಆ ಬೀದಿ ದೀಪದ ಕೆಳಗಿದ್ದು ನಾನು ಓದ್ತಾ ಇದ್ದೆ. ಬೀದಿ ದೀಪದ ಕೆಳಗೆ ನಿಮ್ಮ ಸಮಯದಲ್ಲಿ ಎಲ್ಲರೂ ಓದ್ತಾ ಇದ್ರು. ಬೀದಿ ದೀಪದ ಕೆಳಗೆ ಓದಿದ್ದು ಡಾಕ್ಟರ್ ಸರ್ ವಿಶ್ವೇಶ್ವರ ಮಾತ್ರ ಓದಿದ್ರಾ? ಆಗಿನ ಕಾಲಕ್ಕೆ ಎಲ್ಲರೂ ಬೀದಿ ದೀಪದ ಕೆಳಗೆ ಓದಿದ್ದು. ಡಾಕ್ಟರ್ ಸರ್ ವಿಶ್ವೇಶ್ವರ ಅವರು ಫೀಸ್ ಕಟ್ಟಬೇಕಾದ್ರೆ ಅವ್ರ ಹತ್ರ ಏನಿರ್ಲಿವಂತೆ, ತಾಯಿ ತನ್ನ ಓಲೆಯನ್ನ ಕೊಟ್ಟು ಅದನ್ನು ಮಾರಿ ಫೀಸ್ ಕಟ್ಟಿದ್ರು. ಇನ್ಯಾರು ಮಾಡ್ಲಿಲ್ವೋ ಓಲೆ? ಸುಮ್ನೆ ಉದಾಹರಣೆಗೆ ಹೇಳ್ತೀನಿ ನಾನು. ಏನೆಲ್ಲ ಮಾಡಿದ್ದ ಇದ್ದಾರೆ, ಮತ್ತೆ ಅವರಲ್ಲಿ ಯಾಕೆ ವಿಶ್ವೇಶ್ವರಯ್ಯ ಆಗಲಿಲ್ಲ? ಉದಾಹರಣೆಗೆ ಹೇಳ್ತೀನಿ. ಅಂದ್ರೆ ಇದು ಲೌಕಿಕವಾದ ವಿಚಾರ ಅಲ್ಲ, ಇದು ಪಾರಮಾರ್ಥಿಕ ಸಂಬಂಧಪಟ್ಟ ವಿಷಯ. ಅಂದ್ರೆ ಪಾರಮಾರ್ಥಿಕವಾಗಿ ವಿಚಾರ ಮಾಡಬೇಕಾದ್ರೆ ವಿಚಾರ ವಿಧಾನ ಹೀಗೆ ಇರ್ತದೆ. ಲೌಕಿಕವಾಗಿ ಮಾತಾಡ್ಬೇಕಾದ್ರೆ ಆ ವಿಚಾರ ಬೇರೆ. ಹೌದು, ಅವರೆಲ್ಲ ರಾತ್ರಿ ಕಷ್ಟಪಟ್ಟರು, ರಾತ್ರಿ ಎಲ್ಲ ಬೀದಿ ದೀಪದ ಕೆಳಗೆ ಹೋದ್ರು, ಅವ್ರ ತಾಯಿ ಓಲೆ ಮಾಡಿದ್ರಂತೆ, ಅವರ ಅಪ್ಪ ಇನ್ನೇನೋ ಮಾಡಿದ್ನಂತೆ, ಜಮೀನು ಮಾಡಿದ್ನಂತೆ, ಹಂಗಾಗಿ ಒಂದು ನೇರಕ್ಕೆ ಹೋಗ್ಬಿಟ್ಟ. ಇದು ಲೌಕಿಕವಾಗಿ ಹೇಳ್ಬೇಕಾದ್ರೆ ಹಂಗೆ ಹೇಳ್ಬೇಕು. ಲೌಕಿಕವಾದ ವಿಷಯ ಚರ್ಚೆ ಮಾಡ್ಬೇಕಾದ್ರೆ ಅವಾಗ ಹಂಗೆ ಹೇಳ್ತೀವಿ. ಪಾರಮಾರ್ಥಿಕ ಸಂಬಂಧಪಟ್ಟ ವಿಷಯ ಚರ್ಚೆ ಮಾಡ್ಬೇಕಾದ್ರೆ ಅದನ್ನು ಮಾತಾಡುವಂತ ವಿಧಾನ ಬೇರೆ ಇರ್ತದೆ. ಹಾಗಾಗಿ ಓಲೆ ಮಾರಿಕೊಟ್ಟವರು, ಬಟ್ಟೆ ಮಾರಿ ಎಲ್ರು ಬೇಕಾಶನೇ ಇದ್ದಾರೆ, ಅವರು ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವನ್ನ ಗುರುತಿಸುವಂತ ಶಕ್ತಿ ಬರ್ಬೇಕಾದ್ರೆ ಅದು ಪರಮಾತ್ಮನ ಕೃಪೆನೇ ಇರಬೇಕು. ಇಲ್ಲಾಂದ್ರೆ
ನನ್ನ ಪ್ರಯತ್ನ, ನನ್ನ ಸಾಹಸ, ನನ್ನ ಇದು, ನನ್ನ ಅದು, ನನ್ನ ಬುದ್ಧಿ, ನನ್ನ ಏನು ಬಲ, ಇಷ್ಟರಲ್ಲಿ ನಿಂತೋಗ್ಬಿಡ್ತಾನೆ ಮನುಷ್ಯ. ಎನ್ಕೊಂಡು ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಪತಿ ಆಗ್ತಾನಂದ್ರೆ ರಾಷ್ಟ್ರಪತಿ ಆಗ್ಲಿಕ್ಕೆ ಎಲ್ಲಾ ಕಾಲದಲ್ಲಿ ಎಲ್ಲ ಪ್ರಯತ್ನ ನಡೀತಾನೆ ಇದೆ. ಪ್ರಧಾನಮಂತ್ರಿ ಆಗ್ಬೇಕು ಅಂತ ಎಷ್ಟು ಜನ ಪ್ರಯತ್ನ ಮಾಡ್ತಾರೆ, ಎಲ್ಲಾ ಮಂತ್ರಿ ಆಗ್ಬೇಕು ಎಷ್ಟು ಜನ ಪ್ರಯತ್ನ ಮಾಡಿ, MLA ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಬಡವರಾಗ್ಬೇಕಂತ ಪ್ರಯತ್ನ ಮಾಡ್ತಿದಾರಾ? ಎಲ್ಲರೂ ಶ್ರೀಮಂತರಾಗಬೇಕಂತ ಪ್ರಯತ್ನ. ರೋಗ ಬರ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಿದ್ದಾರೆ? ಆರೋಗ್ಯವಾಗಿರ್ಬೇಕಂತ ಎಲ್ರೂ ಪ್ರಯತ್ನ. ಹಂಗಂತ ಅನಾರೋಗ್ಯ ಆಗ್ತಾ ಇಲ್ವಾ? ಆಗ್ತಾ ಇದೆ. ಯೌವನವಾಗಿರ್ಬೇಕು ಅಂತ ಎಲ್ರೂ ಪ್ರಯತ್ನ ಮಾಡ್ತೀವಿ. ವೃದ್ಧಾಪ್ಯ ಬರ್ತಾ ಇದೆಯಲ್ವೋ? ಬರ್ತಾ ಇದೆ. ಇದೆಲ್ಲ ನೋಡಿದಾಗ ಹಿಂದೆ ಒಂದು ಶಕ್ತಿ ಅರ್ಥ ಆಗುತ್ತೆ. ಒಂದು ಶಕ್ತಿ ಇದೆ, ಒಬ್ಬ ಸಾಮಾನ್ಯನ ಇಷ್ಟು ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿದೆಯಲ್ಲ, ಅದು ಪರಮಾತ್ಮ. ಇವೆಲ್ಲ ಅರ್ಥ ಆಗ್ಬೇಕಾದ್ರೆ ಕೂಡ ಅವ್ರ ಪರಮಾತ್ಮ ಕೂತಬೇಕು. ಯಾವಾಗ ಅರ್ಥ ಆಗ್ತದ ಅವನಿಗೆ, ಓಹೋ ಅನ್ಸ್ತದಂತೆ, ಓಹೋ ಆ ಹೃದಯ ಕೃತಜ್ಞತೆಯಿಂದ ತುಂಬಿ ಬರ್ತದೆ. ಅವನು ಆಹಾ, ಹೇ ಭಗವಂತನೇ, ನಾನು ಯಾವ ರೀತಿಯಲ್ಲೂ ಕೂಡ ಯೋಗ್ಯನಾಗಿಲ್ಲ ಅಲ್ಲ, ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ನನಗೆ ಇಷ್ಟೆಲ್ಲ ನೀವು ಯೋಗ ಪ್ರಾಪ್ತಿ ಮಾಡಿಕೊಟ್ಟಿದ್ದೀರಲ್ಲ, ನನಗೆ ಏನು ಯೋಗ್ಯತೆ ಇದೆ ಅಂತೇಳಿ, ನನಗೆ ಯಾವುದೇ ಯೋಗ್ಯತೆ ಇಲ್ವಲ್ಲ, ಆದ್ರೂ ಇಷ್ಟೆಲ್ಲ ನನಗೆ ಕರುಣಿಸಿದ್ದೀರಲ್ವೇ, ನಾನು ಯಾವ ರೀತಿಯಲ್ಲೂ ಕೂಡ ಯೋಗ್ಯನಾಗಿಲ್ಲ ಎಂಬ ಕೂಗು ಸಹಜವಾಗಿ ಬರ್ತದೆ, ಒಳಗಡೆಯಿಂದ ಬಂದ್ಬಿಡ್ತದೆ. ಬಾ ಏನು ಪರಮಾತ್ಮ ಕೃಪೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನಗೆ ಇವತ್ತು ಪರಮಾತ್ಮ ಇಷ್ಟೊಂದು ಉಚ್ಚ ಸ್ಥಿತಿಯನ್ನು ಇಟ್ಟಿದ್ದಾನಲ್ಲ, ಏನು ಕೊಟ್ಟಿಲ್ಲ, ಎಲ್ಲವನ್ನೂ ಸರ್ವೇ ಸಮಸ್ತ ಕೊಟ್ಟಿದ್ದಾನೆ. ಲೌಕಿಕವಾಗಿ ಕೊಟ್ಟಿದ್ದಾನೆ, ಪಾರಮಾರ್ಥಿಕವಾಗಿ ಕೊಟ್ಟಿದ್ದಾನೆ. ಇದು ನಿನ್ನ ಕೃಪೆಯ ವಿನಃ ಸಾಧ್ಯನೇ ಆಗಲ್ಲ ಪರಮಾತ್ಮ ಅಂತೇಳಿ ಅವನಿಗೆ ಅರ್ಥ ಆಗ್ಬೇಕಾದ್ರೆ ಕೂಡಲೂ ಪರಮಾತ್ಮ ಕೃಪೆ ಇರಬೇಕಾಗುತ್ತೆ. ಇದು ವಿಷಯ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತೀನಿ. ನಾನಾದರೂ ಸರ್ವತ ಅನಧಿಕಾರಿಯಾಗಿದ್ದೇನೆ. ಇವೆಲ್ಲ ಪಡೆಯಲಿಕ್ಕೆ ನಾನು ಅನಧಿಕಾರಿ. ಏನು ಅರ್ಹತೆ ಇದೆ ನನಗೆ? ಆದ್ರೆ ಇದೆಲ್ಲವೂ ನಿನ್ನ ಅನುಗ್ರಹದ ಲೀಲೆಯಾಗಿದೆ. ನಿನ್ನ ಅನುಗ್ರಹ, ನಿನ್ನ ಲೀಲೆ ಇದು, ನಿನ್ನ ಅನುಗ್ರಹದ ಲೀಲೆ ಇದು. ನನ್ನ ಜೊತೆಲಿದ್ದಾರೆಲ್ಲ ಎಲ್ಲರೂ ಹಿಂಗೆ ಇದ್ದಾರೆ, ಇನ್ನು ಇಲ್ಲ. ಹಂಗಂತ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇವೆಲ್ಲ ಪಡಿಲಿಕ್ಕೆ ನನಗೆ ಏನ ಯೋಗ್ಯತೆ ಇದೆ? ನಾನು ಸರ್ವತ ಅನಧಿಕಾರಿಯಾಗಿದ್ದೇನೆ. ಮತ್ತೆ ಇದೆಲ್ಲ ಮತ್ತೆ ನಿನ್ನ ಲೀಲೆ ಇದೆ. ಇಂತಹ ಕೃತಜ್ಞತಾಪೂರ್ಣ ಹೃದಯದಿಂದ ಸಾಮಾನ್ಯ ಸಾಧಕ ಕೂಡ ಕೃತಜ್ಞತೆಯಿಂದ ಮುಕ್ತಿ ಬರ್ತದೆ ಹೃದಯ, ಹೌದಲ್ವಾ? ಅದೇ ರೀತಿ ಅರ್ಜುನನ್ ಕೂಡ ಇಂಥ ಕೃತಜ್ಞತೆ ಪೂರ್ಣ ಹೃದಯದಿಂದ ಅದನ್ನ ಹೇಳ್ತಾ ಇದ್ದಾನೆ, ಹೇ ಭಗವಂತ, ನೀನು ಯಾವುದೆಲ್ಲ ಮಹತ್ವ ಮತ್ತು ಪ್ರಭಾವದ ಮಾತುಗಳನ್ನ ಹೇಳಿದೆಯೋ ನೀನೆಲ್ಲ ಹೇಳ್ತಾ ಇದೀಯ ಪರಮಾತ್ಮನೇ. ಅದಕ್ಕೆ ನಾನು ಪಾತ್ರನಾಗಿ ಈ ಎಲ್ಲವನ್ನು ಪಡೆಯುವಂತ ಯೋಗ್ಯತೆ ನನಗೇನೆ, ನನ್ನ ಪಾತ್ರನಲ್ವೇ ಅಲ್ಲ. ಆದ್ರೂ ನೀನು ಅನುಗ್ರಹ ಮಾಡ್ಲಿಕ್ಕಾಗಿಯೇ ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತಾನೆ ನೀನು ಈ ಪರಮ ಗೋಪನೀಯವಾದ ನಿನ್ನ ರಹಸ್ಯವನ್ನು ನನಗೆ ಹೇಳಿರುವೆ. ಈ ಪರಮನ ಗೋಪನೀಯವಾಗಿರ್ತಕ್ಕಂಥ ರಹಸ್ಯವನ್ನು ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಲೋಕದಲ್ಲಿ ಕೂಡ ಸಾಮಾನ್ಯ ವ್ಯಕ್ತಿ ನಮ್ಗೇನು ಅರ್ಹತೆ ಇದೆ, ಏನು ಯೋಗ್ಯತೆ ಇದೆ? ಆದ್ರೂ ನನಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಇಷ್ಟೆಲ್ಲ ಮಾಡಿದ್ಯಾ, ನನಗೆ ಇಷ್ಟೆಲ್ಲ ಕೊಟ್ಟಿದ್ಯಾ ಪರಮಾತ್ಮನೇ. ಈ ಪರಮ ಗೋಪನೀಯವಾದ ನಿನ್ನ ರಹಸ್ಯ ನನಗೆ ಹೇಳ್ತಾ ಇದೀಯ. ಇದನ್ನೇ ಮದನುಗ್ರಹಾಯ, ಇದನ್ನೇ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಅನ್ನುವ ಪದವನ್ನು ಪ್ರಯೋಗ ಮಾಡಿ ಅದರ ಬಗ್ಗೆ ನಮ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದ ಅಭಿಪ್ರಾಯ ಮದನುಗ್ರಹ ಎಂಬ ಪದದ ಅಭಿಪ್ರಾಯ ಇದಾಗಿದೆ.